ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಕಾಲಿ ಸಂತೋಷ್ ಅವರಿಗೆ ಈ ಥರ ಆಗಬಾರ್ದಿತ್ತು. ಆದರೂ ಅವರಿಗೆ ಈ ರೀತಿ ಆಯಿತು. ಹೊಸ ಕಾರ್ ತಗೊಂಡ್ರು, ಆಕ್ಸಿಡೆಂಟ್ ಆಯಿತು, ಅದರಿಂದ ಅವರಿಗೆ ಏಟಾಯಿತು, ಅದರಿಂದ ಇನ್ನೊಬ್ಬರ ಸಾವಿಗೂ ಅವ್ರ ಕಾರಣ ಆದರು. ಇದು ಯಾಕಾಯಿತು, ಇದರಿಂದ ಕಾರಣ ಏನು ಅನ್ನೋದು, ಅವರು ಇದರಿಂದ ನಾವು ಕಲಿಯುವಂಥ ಪಾಠ ಏನು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಮಾತಾಡ್ತಾ ಇದ್ದೇನೆ. ತುಕಾಲಿ ಸಂತೋಷ್ ಅವರಿಗೆ ಹೀಗೆ ಆಗಬಾರ್ದಿತ್ತು. ಅದರ ಬಗ್ಗೆ ನಂಗೆ ವ್ಯಂಗ್ಯ ಇಲ್ಲ. ಸಮಯ ಕೆಟ್ಟು ಹೋದಾಗ ಆಗುತ್ತೆ. ಆದರೆ ಸಮಯ ಕೆಟ್ಟು ಹೋದಾಗೂ ನಮ್ಮನ್ನು ಯಾಕೆ ದೇವರು ಕಾಪಾಡೋದಿಲ್ಲ ಅನ್ನೋದಕ್ಕೆ ನಾನು ಈ ಕಾರಣನ ಹೇಳ್ತಾ ಇದ್ದೀನಿ. ಇವತ್ತು ತುಕಾಲಿ ಸಂತೋಷ್ ಅವರು ಹೊಸ ಕಾರು ಸಿಕ್ಕರು, ಕಷ್ಟಪಟ್ಟಿದ್ದಾರೆ, ಒಂದು ಹಾಸ್ಯ ನಟರಾಗಿ ಬಂದಿದ್ದಾರೆ, ಇದಾಗಿದೆ. ಅವರು ಹಂತ ಹಂತವಾಗಿ ಹೇಳಿದ್ರು. ಈ ಬಿಗ್ ಬಾಸಿಗೆ ಬಂದ ನಂತರ ಅವರು ಒಂದು ರೀತಿ ಇನ್ನೂ ಸ್ವಲ್ಪ ಪಾಪ್ಯುಲರ್ ಆದರು. ಅದರಿಂದ ಯಾರು ಕಾರು ಸಿಕ್ಕಿದೆ, ಅದು ಸಂತೋಷನೇ. ಆದರೆ ಆ ವ್ಯಕ್ತಿಯ ನಿಜವಾದ ಗುಣ ಹೇಗೆ ಅನ್ನೋದು ಅವರು ಬಿಗ್ ಬಾಸಲ್ಲೇ ತೋರಿಸಿದರು. ಆ ಗುಣ ಇದೆಯಲ್ಲ, ಆ ಗುಣ ಮತ್ತು ಹಾಗೂ ಕೆಲವ್ರನ್ನ ತುಂಬ ಕೇವಲವಾಗಿ ನೋಡುವಂಥದ್ದು, ಕೆಲವ್ರನ್ನ ಕೇವಲವಾಗಿ ಆಡ್ಕೊಂಡು ತಮಾಷೆ ಮಾಡುವಂಥದ್ದು, ದುರಹಂಕಾರದಿಂದ ಇದು ಮಾಡೋದು, ಇದಕ್ಕೆ ಇವಾಗ ಬೇಗನೆ ಶಿಕ್ಷೆ ಸಿಕ್ಕಿದೆ ಅನಿಸುತ್ತೆ. ಯಾಕೆಂದರೆ ಕರ್ಮ ಹಾಗೆ. ಈ ಕಲಿಯುಗದಲ್ಲಿ ಕರ್ಮ ಬೇಗ ಬರುತ್ತೆ. ಅದಕ್ಕೆ ನಾವು ನಡ್ಕೊಳ್ಳೋ ರೀತಿ ಇದೆಯಲ್ಲ ತುಂಬ ಚೆನ್ನಾಗಿ. ಅದು ನಾವು ಪಬ್ಲಿಕ್ ಫಿಗರ್ ಆಗಿ, ಅಂದರೆ ಸಾರ್ವಜನಿಕ ವ್ಯಕ್ತಿಯಾಗಿ ಜನರನ್ನು ರಂಜಿಸುವಂಥ ಕ್ಷೇತ್ರದಲ್ಲಿದ್ದಾಗ ಎಲ್ಲರನ್ನೂ ಗೌರವಿಸೋದು ಕಲಿಬೇಕು. ಸ್ಟ್ರಾಂಗ್ ಆಗಿದ್ದವ್ರನ್ನ ಗೌರವಿಸಿರೋದು, ವೀಕ್ ಆಗಿರೋರನ್ನ ಕೇವಲವಾಗಿ ಮಾತಾಡೋದು, ಈ ಥರದ್ದೆಲ್ಲ ಮಾಡಿದಾಗ ಅಂಥವ್ರಿಗೆ ಯಾರೇ ಆಗಲಿ, ತುಕಾಲಿ ಸಂತೋಷ ಅಂತಲ್ಲ, ಯಾರಾದರೂ ಅವ್ರಿಗೆ ಈ ಪರಿಸ್ಥಿತಿಯೇ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ವಿಷಯ ನಿಮ್ಗೆ ಗೊತ್ತಿದೆ. ಆಲ್ರೆಡಿ ತುಕಾಲಿ ಸಂತೋಷ್ ಅವರು ಬಿಗ್ ಬಾಸ್ ಇದ್ದಾಗ ಡ್ರೋನ್ ಪ್ರತಾಪ್ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಅಂತ ಇದ್ದರು. ಆಮೇಲೆ ಕೊನೆಯ ವಾರದ ಎಪಿಸೋಡಲ್ಲಿ ಇಲ್ಲ, ನಾನಿನ್ನು ನಿನ್ನ ಜೊತೆ ಇರ್ತೀನಿ, ಹಾಗೆ ಹೀಗೆ ಅಂಥೇಳಿ, ಅದು ಜನರ ಮುಂದೆ ಒಳ್ಳೆಯದಾಗೋಕ್ಕೆ ಹೇಳಿದ್ರು ಏನೋ ಗೊತ್ತಿಲ್ಲ. ಆದರೆ ಹೇಳಿದ್ರು, ನಾನು ಎಲ್ಲ ಸರಿಯಾಯಿತು ಅಂತ ಅಂದ್ಕೊಂಡೆ. ಆದರೆ ಗಿಚ್ಚಿಗಿಲಿಗೆ ಪ್ರತಾಪ್ ಬರ್ತಾರೆ ಅಂದ ತಕ್ಷಣವೇ ಅಲ್ಲಿ ಪ್ರತಾಪ್ ಹೇಳ್ತಿದ್ದಾನೆ, ಅದ್ರ ಹೊರಗಡೆ ಬಂದ ಮೇಲೆ ಯಾರ ಬಗ್ಗೂ ಒಂದೇ ಒಂದು ಕೆಟ್ಟ ಮಾತಿಲ್ಲ, ಅಲ್ಲಿಗೆ ಮುಗೀತು, ಬಿಟ್ಟುಬಿಡಿ ಅಂತಲೇ ಹೇಳ್ತಾಯಿದ್ರು. ಎಲ್ಲರ ಬಗ್ಗೆ, ಅವನ ಬಗ್ಗೆ ಕೆಟ್ಟದಾಗಿ ಹೇಳಿರುವಂಥ ಹುಡುಗಿಗೂ ಅವನು ಬೇಡ, ಆ ಹುಡುಗಿನ ಕೆಟ್ಟದಾಗಿ ಇದು ಮಾಡಬೇಡಿ ಅಂಥೇಳಿ ಹೇಳಿದ್ರು. ಅವನು ಕೆಟ್ಟದಾಗಿ ಏನೇನೋ ಕಮೆಂಟ್ ಮಾಡಿದ. ಅದೇ ತುಕಾಲಿ ಸಂತೋಷ್ ಅವರು ಗಿಚ್ಚಿಗಿಲಿ ಶೋಲ್ಲಿ ಇಶಾನಿ ಇದ್ದರು, ತುಕಾಲಿ ಸಂತೋಷ್ ಅಯ್ಯೋ ನಾನು ಇಲ್ಲಿ ಬಂದು ನನ್ನ ಮಾತಿಂದನೇ ಅವನೇನು ಗೆಲ್ಬಿಡ್ತಾನೆ ಅನ್ನುವಂಥ ಸ್ವಾರ್ಥ ಮಾತಾಡಿದ್ರು. ಅದ್ರ ಜೊತೆಗೆ ಅವ್ರನ್ನ ಒಪ್ಕೊಳ್ಳೋಕೆ ತಯಾರಿಲ್ಲ. ಪ್ರತಾಪನ ಒಳಗಡೆ ಮಾತಾಡಿದ್ದೇ ಬೇರೆ, ಇಲ್ಲಿ ಮಾತಾಡಿದ್ದೇ ಬೇರೆ. ಅವನು ಅದು ಹೊರಗಡೆ ಬಿಟ್ಬಿಡಿ ಅಂದರೆ ಇಲ್ಲ, ಕಮೆಂಟ್ ಮಾಡಿದಾಗ, ಕೆಟ್ಟದಾಗಿ ಕಮೆಂಟ್ ಮಾಡಿದಾಗ ನಿಮ್ಗೆ ಬೈತಾರೆ. ನಿಮ್ಗೆ ಇದಿಲ್ಲ ಅಂದಾಗ ಜನ ಇದಾಗಿ ಆಗ್ತಾರೆ. ಅದು ಆವತ್ತು ಅವನು ಒಪ್ಕೊಂಡು ಅವನು ಹೇಳ್ತಾ ಇದ್ದಾನೆ, ಅಲ್ಲಿಂದೆಲ್ಲ ಬಿಟ್ಟುಬಿಡಿ. ಪ್ರತಾಪ್ ಹೇಳಿದಾಗ ಅಲ್ಲಿದೆಲ್ಲ ಬಿಟ್ಟುಬಿಡಿ, ನಮ್ಮ ಜೊತೆ ಆಗಿ ಇನ್ನು ಮುಂದೆ ನಾವು ಸ್ನೇಹಿತರಾಗಿರ್ತೀವಿ ಅಂದರೆ ಇಲ್ಲ, ಇವನಿಗೆ ಅವ್ರ ಸ್ನೇಹ ಹೊತ್ಕೊಳ್ಳೋಂಗೂ ಇಲ್ಲ. ಅವನ ಜೊತೆ ಇದು ಮಾಡಬೇಕು ಅಂತ ಅಲ್ಲಿ ಟಿ ವಿಯಲ್ಲಿ ಪರೀಕ್ಷೆ ಮಾಡಿದಾಗೂ ಅವನು ಇಲ್ಲ, ಪ್ರತಾಪ್ ಇದ್ರೇನು ನಾ ಮಾಡ್ತೀನಿ ಅಂತೇಳಿ ಒಪ್ಕೊಂಡ್ಬಿಟ್ಟಿದ್ರೆ ಅವನು ಒಳ್ಳೆತನ ತೋರಿಸ್ತಿದ್ದ. ಅವನು ಒಳ್ಳೆತನ ಇಲ್ಲ, ಅವನು ಸಂತೋಷ್ ಅವ್ರಿಗೆ ಸ್ವಲ್ಪ ಅಹಂಕಾರ ಇದೆ, ನನ್ನಿಂದನೇ ಎಲ್ಲ ಇದೆ ಅನ್ನೋದನ್ನು ಇದ್ದಿದ್ದರಿಂದನೇ ಅಲ್ಲಿ ಅವರು ಫೈಲೂರ್ ಆದರು. ಅಲ್ಲಿ ಆ ಟಿ ವಿಯಲ್ಲಿ ಪರೀಕ್ಷೆ ಮಾಡಿದ್ರು ಜನರ ಮುಂದೆ, ಅವ್ರ ನಿಜ ಗುಣನ ಜನರ ಮುಂದೆ ತೋರಿಸಿಬಿಟ್ರು. ನಿಮ್ಮ ಜೊತೆ ಇವನೇ ಪ್ರತಾಪೆ ಅಂತ ಹೇಳಿದಾಗ ಬೇಡ ನನ್ನ ಜೊತೆ ಬೇಡಪ್ಪ, ನನ್ನ ಜೊತೆ ಬಂದರೆ ಗೆದ್ದು ಬಿಡ್ತಾನೆ ಅನ್ನೋ ಒಂದು ಭಾವನೆ ಇದೆಯಲ್ಲ, ಅದು ಮನುಷ್ಯನ ಇದಾಗತ್ತೆ. ಅಂತ ಇರುತ್ತೆ, ನಾನು ಒಬ್ಬನೇ ಗೆಲ್ಲಬೇಕು, ನಾನು ಒಬ್ಬನೇ ಅಂತ ಸ್ವಾರ್ಥ ಬಂದಾಗ ಅದು ಕೆಲವೊಮ್ಮೆ ಇದಾಗುತ್ತೆ. ಕೆಲವೊಮ್ಮೆ ಅವ್ರ ಹೆಂಡತಿ ಬೈದು ಹೊಡಿತಾರೆ ತಮಾಷೆಗಂತ ನಾವು ಹೇಳಿದ್ರು, ಅದು ಕೆಲವೆಲ್ಲ ಸತ್ಯ ವಿಷಯನೇ ಅವರು ಸ್ಟೇಜ್ ಮೇಲೆ ತೋರಿಸ್ತಾ ಇದ್ದಾರೆ. ಅದು ನಾವು ತಮಾಷೆಯಾಗಿ ತಗೊತಾ ಇದ್ದೀವಿ ಅಷ್ಟೇ. ಆದರೆ ಆ ಪ್ರತಾಪನ ಕೆಣಕಿದ್ದು ಅಥವಾ ಪ್ರತಾಪನ ಕೇವಲ ಮಾಡಿದ್ದು ಇಷ್ಟು ಬೇಗನೆ ಸಿಕ್ಕಿಬಿಡ್ತಾ ಗೊತ್ತಿಲ್ಲ. ಇದು ಕಾಲಾಯ ತಸ್ಮೈ ನಮ ಅಂತ ಹೇಳಬೇಕು. ಆದರೆ ಯಾರಿಗೆ ಆದರೂ ನಾವು ಕೆಟ್ಟವರಿಗೂ ಕೆಟ್ಟದ್ದನ್ನು ಬಯಸುವಂಥ ವ್ಯಕ್ತಿಗಳಲ್ಲ ನಾವು. ಅದರಿಂದ ಕೆಟ್ಟದಾಗಬಾರ್ದಿತ್ತು, ಬೇಗ ಚೇತರಿಸ್ಕೊಳ್ಬಿಡ್ಲಿ. ಆದರೆ ಅಲ್ಲಿ ತುಕಾಲಿ ಸಂತೋಷ್ ಅವ್ರು ತಪ್ಪಿಲ್ವಾ? ಇದೆ. ಯಾಕೆಂದರೆ ಅವರು ಮಾಡಿರೋ ಆಕ್ಸಿಡೆಂಟಿಂದ ಇನ್ನೊಬ್ಬರು ಪ್ರಾಣ ಹೋಗಿದೆ. ಇನ್ನೊಬ್ಬರು ಪ್ರಾಣ ಹೋಗುವಷ್ಟು ಗಾಡಿನ ಓಡಿಸೋ ಅವಶ್ಯಕತೆ ತುಕಾಲಿ ಸಂತೋಷ್ ಅವ್ರಿಗಿತ್ತ ಇಲ್ಲ. ಅದು ಅವರ ಲಿಮಿಟ್ ಇಲ್ಲದೇ ಅಷ್ಟು ಸ್ಪೀಡಾಗಿ ಹೋಗಿ, ಎಂಥ ಸ್ಪೀಡಲ್ಲಿ ಒಂದು ಕಂಟ್ರೋಲ್ ಇಲ್ಲ ಅಂದರೆ ಒಂದು ಸ್ವಲ್ಪ ತಾಳ್ಮೆಯಿಂದ ಹೋಗೋದು. ಆ ತಾಳ್ಮೆ ಇಲ್ಲ, ನಾನು ತಗೊಂಡಿದ್ದೀನಿ ತೋರಿಸ್ಕೊಳ್ಬೇಕು, ಏನೋ ಒಂದು ಅಹಮ್ಮಿಂದನೇ ಈ ರೀತಿ ಆಯ್ತು ಅನ್ನೋದು ನನ್ನ ಅನಿಸಿಕೆ ಅಷ್ಟೇ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ.